ಇಲ್ಲಿ ಊಟ ತಿಂಡಿ ಕೊಡೋರಿಲ್ಲ, ಕಾಕ್ರೋಚ್ಗಳಿಗೆ ಈ ಹೋರಾಟ ಬೇಕಾಗಿಲ್ಲ, ರೀಲ್ಸ್ ವೀರರಂತೂ ಇಲ್ಲವೇ ಇಲ್ಲ, ಜಾರ್ಖಂಡ್ ಪ್ರತಿಭಟನಾಕಾರರ ಗೋಳು ಕೇಳೋರೇ ಇಲ್ಲ. हम लोग इतना पीड़ित है कि हम बता नहीं सकते हैं। कभी भी नेशनल न्यूज ने हम लोग को इतना बढ़ाया ही नहीं। ये देश झारखंड सिर्फ खनिजों के लिए बनाया गया है क्या? हम लोग को चाहिए कि इस देश के सारे जो नेशनल न्यूज वाले हैं वो आए, दिखाए झारखंड का क्या परिस्थिति है, क्या बना के रखे हैं, कैसा बनाना चाहते हैं। जिस राज्य ने सबको उजाला किया, आज उस राज्य में इतना अंधेरा है कि उसको देखने वाला कोई नहीं है। यही हमारा व्यवस्था है। ನೋಡಿ, ಈತ ಪ್ರತಿಭಟನಾ ನಿರತ ಯುವಕ. ಪರೀಕ್ಷಾ ಅಕ್ರಮದಿಂದ ಯುವ ನಿರುದ್ಯೋಗಿಗಳಿಗೆ ಮುಕ್ತಿ ಕೊಡಿ ಅಂತ ನಡೆದಿರುವ ಧರಣಿಯಲ್ಲಿ ಈತನು ಭಾಗಿಯಾಗಿದ್ದಾನೆ. ಪ್ರತಿಭಟನೆ ಶುರುವಾಗಿ 4 ದಿನವಾದರೂ ಯಾರೂ ಬಂದು ಕೇಳಿಲ್ಲ ಅಂತ ತನ್ನ ನೋವು ತೋಡಿಕೊಳ್ತಿದ್ದಾನೆ. ಈತ ಪ್ರತಿಭಟನೆ ನಡೆಸ್ತಾ ಇರೋದು ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯಲ್ಲಿ. ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಗೆ ಎಷ್ಟೊಂದು ಪ್ರಚಾರ ಸಿಕ್ಕಿತ್ತು. ಯಾವೆಲ್ಲ ಬಾಲಿವುಡ್ ಸ್ಟಾರ್ಗಳು ಬಂದಿದ್ರು, ರಾಜಕೀಯ ನೇತಾರರು ಬಂದು ಹೋದರು. ಲೆಫ್ಟ್ ಲಿಬರಲ್ಗಳಂತೂ ತಮ್ಮ ಮನೆ ಮಕ್ಕಳೇ ಧರಣಿ ಕೂತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಅಲ್ಲಿ ಅವರಿಗೆ ಪ್ರತಿನಿತ್ಯ ಉಚಿತ ಊಟ ತಿಂಡಿ ವ್ಯವಸ್ಥೆ ಇತ್ತು. ಆದರೆ ಇಲ್ಲಿ ಬೆಳಗ್ಗೆಯಿಂದ ಕೇವಲ ಬಿಸ್ಕೆಟ್ ತಿಂದುಕೊಂಡು ಧರಣಿ ನಡೆಸುತ್ತಿದ್ದಾರೆ ಈ ಯುವಕರು. प्रोटेस्ट में इतना खाने वाने का आइटम रहता है तो तुम लोग खाली बिस्किट कहाँ खा रहे हो? यहाँ कौन देगा, क्या देगा सर? ये दिल्ली ने है कि फॉरेन फंडिंग हो रहा है, सबको जोमेटो से कोई भी कहीं से खाने का आ रहा दे रहा. ये झारखंड से कोई कुछ नहीं देगा. यहाँ स्टूडेंट खुद के लिए लड़ रहा है. तो सुबह से खाली बिस्किट खा रहे हो? खाली बिस्किट खा रहे, घर से चना लाए वही खा रहे. और चाय वाय पिए कि नहीं? चाय नहीं है. दिल्ली वाले मैगी खा के झुका सकता है तो हम लोग तो झारखंड वाला है. झारखंड में फेमस है, जानते हैं, मड़ुआ, मकई, यही सब फेमस है. सब में ज्यादा ताकत है, वही सब खा के हम लोग टाइट हुए. ये पेपर लीक, पेपर बेचना, सेटिंग नहीं चलेगा. ಮುಖ ಮಾಡಿಲ್ಲ. ಸೋ ಕಾಲ್ಡ್ ಆಂದೋಲನ ಜೀವಿಗಳಿಗೆ ಈ ಹೋರಾಟ ಲೆಕ್ಕಕ್ಕೆ ಇಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಈ ಬಗ್ಗೆ ತಲೆಯೇ ಕೆಡಿಸಿಕೊಂಡಿಲ್ಲ. ಜಾರ್ಖಂಡ್ ಸರ್ಕಾರವು ಇವರ ಗೋಳು ಕೇಳುವ ಗೋಜಿಗೆ ಹೋಗಿಲ್ಲ. ಇನ್ನಾದರೂ ಈ ಯುವಕರ ಪ್ರತಿಭಟನೆಗೆ ಬೆಂಬಲ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.